ರವನು ಬಟ್ಟೆ ಒಗ್ದಾಕಿ ಅವಳೆ. ನನ್ನ ಒಗ್ದಿಲ್ಲ, ಎಲ್ಲರೂ ಒಗ್ದೊಗ್ದೊಗ್ದೊಗ್ ನೇತಾಕಿ ಕ್ಲಿಪ್ ಹಾಕಿ ಇದು ಗಮ್ ಅಂಬೋದು ಅದೆಂಥದ ಕಂಪರ್ಟ್ ಪಂಪರ್ಟ್ ಹಾಕಿ ಎಲ್ಲರ ಬಟ್ಟೆ ಒಗ್ದು ಕೊಡ್ವಿ ಗನ್ಮ ಕ್ಲಿಪ್ ಹಾಕಿ ಒಣಗಾಕ್ಯವ್ರೆ. ನನ್ನ ಬಟ್ಟೆನ ಹಂಗೆ ಬಿಟ್ಟವ್ರೆ 2 ಜೊತೆ ನೋಡೋಣ ಅಂತ ಸುಮ್ಮನಿದ್ದೀನಿ. ಒಗಿತಾರೋ ಇಲ್ವೋ ಅಂತ. ನಾನು ಯಾಕೆ ಒಗ್ಯಾನ ಹೇಳಿ ನಿನ್ನವ? ನಮ್ಮ ಅಮ್ಮನೂ ಒಗ್ಯಲ್ಲ, ನಾನು ಒಗ್ಯಲ್ಲ. ನೀನು ಇಂಥ ದಿಮಾಕ್ ಮಾಡಂಗಿದ್ರೆ ಹೋಗಿ ನಿನ್ನ ಸೊಸೆತ ನೀನು ಒಗಸ್ಕೆ ಒಗ್ಯಲ್ಲ, ಒಕ್ಕ ಬೇಕಂದ್ರೆ ಬಿಟ್ಟಿಕುಳು ತಿನ್ಕೊಂಡು ಓಡಾಡ್ತೀಯಲ್ಲ, ಮನೆಯ ಒಂದು ಕೆಲಸ ಮಾಡಲ್ಲ. ನಮ್ಮಮ್ಮಯ್ಯ ಮನೆ ಕೆಲಸ ಮಾಡ್ದಂಗೆ ಎಲ್ಲ ಮಾಡುತ್ತೆ. ನಾವೆಲ್ಲ ಬಟ್ಟೆ ಒಗ್ದಾಕೋದು, ನಿನಗೆ ನೀರು ಕಾಸೋದು ಬಿಡು, ಅಕ್ಕ ಒಯ್ಕೆ ಮುತ್ತೆ ಅಂತ ನೀರು ಕಾಸೋದು ಎಲ್ಲ ಮಾಡುತ್ತಲ್ಲ. ಅದಕ್ಕೆ ನಮ್ಮಮ್ಮನ ಮೇಲೆ ನೀನು ಕೇಣಿ ಮಾಡಕ್ಕೆ ಬತ್ತೀಯ. ಅದಕ್ಕೆ ನಮ್ಮಮ್ಮಗೆ ಹೇಳಿದ್ದೀನಿ, ಏನು ಮಾಡಬೇಡ ಕಣಮ್ಮ ಇಪ್ಪಟ್ಟು ನೀನು ಅಂತ ಹೇಳಿ ನಮ್ಮಮ್ಮಗೆ ನಾನೇ ಹೇಳಿರೋದು. ಒಗಿಬೇಡ, ನೀನು ನೀರೂ ಕಾಸ್ಬೇಡ, ಬೇಕಂದ್ರೆ ಕಾಸು ಒಯ್ಯಿ ಕೆಮ್ಲೇಳು ಅಂತ ಹೇಳಿದ್ದೀನಿ. ನೀನು ನಮ್ಮ ಕಷ್ಟಕ್ಕಾದ್ರೆ ಮತ್ತೆ ನಾವು ನಿನ್ನ ಕಷ್ಟಕ್ಕಾಗೋದು. ಏನೋ ಬಿಡು ಅಂತೇಳಿ ನಾನು ಸುಮ್ಮನೆ ಇದ್ದೀನಿ. ಒಂದು 2 ದಿನ ಹಂಗೆ ಸೆನಕಿದ್ದಿ, ಆಮೇಲೆ ನಿನ್ನ ದಣೆ ಬರೋನೇ ಇಷ್ಟ. ನೀನು ಈ ಜನ್ಮದಾಗ ಬದಲಾಗಲ್ಲ. ಹೋಗು ನಿನ್ನ ಮಗ ಸೊಸೆತಾಗ ಒಗಸ್ಕೆ ಹೋಗು. ಅವ್ರು ಹೇಳೋದೆಲ್ಲ ಕೇಳೋದು. ಇಲ್ಲಿ ನಮ್ಮ ಮನೆಯಾಗೆ ನಮ್ಮಪ್ಪ ನಮ್ಮಮ್ಮನ ಮೇಲೆ ಇದು ಮಾಡೋದು. ಅವ್ರೇನು ಮಾಡ್ತಾರೆ? ಇವತ್ತು ನೀನು ಮಾಡ್ತಿದ್ದೆ ನಾನು ಬಾಣತನ ಹೇಳು, ಮಾಡ್ತಿದ್ದೆ ನೀನು? ಅಯ್ಯೋ, ಅವ್ರು ಬಂದಿಲ್ಲಿರೋದಕ್ಕೆ ನಮಗೆ ಬೆಲೆ ಇಲ್ಲ. ನಾನು ನಾಳೆನೇ ನೋಡಿದ್ದೀನಿ. ನಮಗೆ ಬೆಲೆ ಕೊಡಲ್ಲ. ಅವ್ರಿಲ್ಲ ಅಂದರೆ ಗನ್ಮ ಬೆಲೆ ಕೊಡೋರು. ಅವ್ರು ಬಂದಿಲ್ಲಿ ಸೇರ್ಕೊಂಡಿರೋದ್ರಿಂದ ನಮಗೆ ಬೆಲೆ ಇಲ್ಲ. ನಮಗೆ ಬೆಲೆ ಇಲ್ದಂಗೆ ಮಾಡ್ತಾರೆ ಇಲ್ಲಿ ಬಂದು ಸೇರ್ಕೊಂಡು. ನಾವೇನೋ ಅಂತ ಅಂದ್ಕೊಂಡಿದ್ವಿ. ಇಲ್ಲಿ ಬಂದು ಸೇರ್ಕೊಂಡು ಊರಾಗೆಲ್ಲ ನಮಗೂ ಮರ್ಯಾದೆ ಕೊಡಲ್ಲ. ಇಲ್ಲಿ ಬಂದು ಸೇರ್ಕೊಂಡವ್ರು ಅವರು ಹೊಮ್ತಾರೆ. ಊರು ಬಿಟ್ಟು ಊರಿಗೆ ಬಂದು ಸೇರ್ಕೊಂಡವ್ರೆ. ಯಾಕೆ ಬೆಲೆ ಇಲ್ಲ ನಿನಗೆ? ಅದಕ್ಕೆ ಬೆಲೆ ಇಲ್ಲ? ನಿನ್ನೇನ ಯಾರನ ಅಂದರೆ ಅವ್ರೇನ ಅಂದರೆ ನಿನ್ನ ನಮ್ಮಮ್ಮಯ್ಯ ನಿನ್ನ ಬಟ್ಟೆ ಕೊಡುತ್ತೆ ಬಿಡು. ಅಕ್ಕಯ್ಯ ನೀರು ಒಯ್ಕೆಮತ್ತೆ ಅಂತ ನೀರು ಕಾಸುತ್ತೆ, ವಾರದಾಗ 2 ಪಟ್ಟು ಬಟ್ಟೆ ಒಗ್ದಾಕುತ್ತಿ. ನಿನ್ನ ಬಟ್ಟೆ ಒಗ್ಸಲ್ಲ, ಹಂಗೆ ನೋಡ್ಕೊಂಬತ್ತಿ. ನೀನೇನು ಒಂದು ಬದುಕು ಮಾಡಲಿಲ್ಲ ಅಂದರೂ ಮನೆಯಾಗೆ ಬಿಡು ಅಂತೇಳಿ ನೀನು ಮುದ್ದೆ ಮಾಡಿ ಕುತ್ತಿ. ಇಕ್ಕೆಂಗೆ ಕೊಡುತ್ತಿ ಬಂದಿಟ್ಕೇನಿ. ಅದಕ್ಕೆ ನಮ್ಮಮ್ಮಗೆ ಹೇಳಿದ್ ನಿಕ್ ಕೊಡೋದು, ನೀನು ನೀರು ಒಯ್ಯೋದು ಏನೋ ಮಾಡಿಕೊಡ್ದು ಅಂತ ನಾನೇ ಹೇಳಿರೋದು ನಮ್ಮಮ್ಮಗೆ. ಏನು ಮನೆ ಕೆಲಸ್ತಾರೆ ನಮ್ಮಮ್ಮಯ್ಯರು. ಅವ್ರದ್ದು ಇವತ್ತೇನು ನಿಂದೇನು ಯಾತದು ಇಲ್ಲ. ನನಗೆ 20 ಎಕರೆ ಹೊಲ ಕೊಡ್ತಾ ಇದ್ದಾರೆ ಅಂದರೆ ಅವ್ರು ನಾನು ನೋಡ್ಕೋಬೇಕು. ನಾನು ನೋಡ್ಕೊಂತೀನಿ, ನನ್ನ ಮನೆಯಾಗೆ ಇರ್ತಾರೆ. ಏನು ನೋಡ್ಕೊಂಬಿಲ್ದಂಥದ್ದೇನು? ನೀನೇನು ಸಂಪಾದನೆ ಮಾಡಿದ್ಯಾ ಮತ್ತೆ? ನಾವು ಇವನ್ನೆಲ್ಲ ಮಾತಾಡಬಾರ್ದು ತಿರ್ಕೊಂಡು ಏನೋ ಬಿಡು, ಏನು ಮಾಡ್ದಿದ್ರು ಅಂಥವೆಲ್ಲ ಮಾತಾಡೋಕೆ ಹೋಗ್ಬಾರ್ದು ಅಂತ ಹೇಳಿ ನಾವು ಅಂಥವೆಲ್ಲ ಏನು ಮಾತಾಡೋಕೆ ಹೋಗಿಲ್ಲ. ನೀನು ಹಂಗೆ ಮಾತಾಡ್ತೀಯ ಅಂದ್ರೆ ನಾವು ಬಿಡ್ತೀವಿ. ನಿನ್ನ ಬಾಯಿಗೆ ಬಂದಂಗೆ ಮಾತಾಡ್ತೀಯ ಅಂದ್ರೆ ಕೊಟ್ಟಿಲ್ದಂಗೆ ಮಾತಾಡ್ತೀವಿ. ಇಂಥವೆಲ್ಲ ನಾವು ಬಿಡೋದ್ಕಲ್ಲಿ. ಈಗ ನೀನು ಇಂಥವೆಲ್ಲ ಮಾಡಬೇಡ ನಂತಾಗಿ ನೆಟ್ಟಗೆ ಹೇಳ್ದಂಗೆ ಕೇಳ್ಕೊಂಡು ಮನೆ ನೀನು ಏನು ಹೇಳ್ದಂಗೆ ಕೇಳ್ತಿದ್ರೊಟ್ಟೆ, ನೀನು ಬದುಕು ಮಾಡ್ತಿದ್ರೊಟ್ಟೆ ಕೇಳಿ ಸಣಿ ಮಾಡೋದೆಲ್ಲ ಮಾಡಿದ್ವಿ ಅಂದರೆ ಸರಿಯಾಗಲ್ಲ. ನಾಳೆ ನೋಡಿದ್ದೀನಿ ನಮ್ಮಪ್ಪನೋ ಬಟ್ಟೆ ಬೀರ್ನ ಕಿಕ್ಕಿ ತೊಗ್ದಾಕ್ಲಾಗೆ ಸಿಗ್ತೀಯ. ನಿನಗೆ ಒಟ್ಟಿರಬೇಡ ನೋಡು. ಪಾಪ ಎಷ್ಟು ಜನ ನೋಡ್ಕೊಂಡ್ರು ನೀನೇನ ಯಾಕೆ ಹಿಂಗೆ ಮಾಡ್ತೀಯ? ನೀನು ನನಗೆ ಎಂಥ ಸೆನಕ್ಕೆ ನೋಡ್ಕೊಂತಾರೆ. ಚೆನ್ನಾಗಿರೋದು ಬಿಟ್ಟು ಯಾಕೆ ಹಿಂಗೆ ಮಾಡೋಕೆ ಹೋಗ್ತೀಯ? ಅಯ್ಯೋ ಸುಮ್ಮನಿರೇ ಸಾಕು, ನಮಗೆ ಬೆಲೆ ಇಲ್ಲ. ನಾವು ಹಂಗೇನೆ ಮನೆ ಕೆಲಸ್ತಾರೆ ಇದ್ದಂಗೆ. ಅವರೇನಿ ನನಗೆ ಮನೆಯಾಗ್ಲವ್ರು ಈ ಊರವ್ರು ಇದ್ದಂಗೆ ಇದ್ದಾರೆ. ಬಂದು ಸೇರ್ಕೊಂಡು ಏನು ಜೋರು ಮಾಡ್ತಾರೆ ನಮ್ಮ ಮೇಲೇನೆ. ಮತ್ತೆ ನಾವು ಯೋಟಂತ ಸುಧಾರ್ಸೋಣ. ನಾನು ಅಕ್ಕೇನೆ ಸುಮ್ಕಿರಿ ಜನಕಿ. ಯಾಕೆ ನೀನು ಇಲ್ಲೋದೆಲ್ಲ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ತೀನಿ? ನಾನು ಸುಮ್ಮನಿರು ಅಂತ ಹೇಳ್ತೀನಿ, ಕೇಳಲ್ಲ ಕಣಮ್ಮ ನೀನು. ಸುಮ್ಮನಿರು ಅಂದಂಗೆಲ್ಲ. ಸುಮ್ಮನಿರಮ್ಮ ಸಾಕು ನೀನು. ನೋಡಿ ಹೇಳಿರ್ತೀನಿ, ಇವತ್ತೇ ಲಾಸ್ಟ್. ನೀನು ಎಮ್ಮ ಬಟ್ಟೆ ಒಗ್ಯೋದಾಗಲಿ, ನೀನು ನೀರು ಕಾಸೋದಾಗಲಿ, ಮಾಡಿ ಉಂಬಕ್ಕಿಕ್ಕೋದಾಗಲಿ ಹೋಗಿ ಇಕ್ಕೊಂಡು ನುಮ್ಲೇಳು ಬೇಕಿದ್ರೆ. ಮುಂದಕ್ಕೆ ತಂದು ಇಕ್ತೀಯ, ತೆಟ್ಟೆ ತೊಳಿತೀಯ, ಹಿಂಗೆಲ್ಲ ಮಾಡ್ದಲ್ಲ. ಅದಕ್ಕೆ ದಿಮ್ಮಕ್ಕೆ ಬಂತು. ಏನೂ ಮಾಡಬೇಡ ನೀನು. ಒಕ್ಕಂಬ್ಲಿ ಬಟ್ಟೆನ. ನಮಗೇನೇನೀಗ ಏನು ಅಮ್ಮನಿಂದ ಏನು ಆಗಬೇಕಾಗಿಲ್ಲ ಅಲ್ಲ. ಸುಮ್ಮನಿದ್ರೆ ನಾವೇನು ಸುಮ್ಮನಿರ್ತೀವಿ? ಕೇಳಿ ಸೊಣಿ ಮಾಡಿರಿ ಮತ್ತೆ. ಇನ್ನು ಬಟ್ಟೆನ ನಿಮ್ಮ ಅಪ್ಪನ ಹುಣಿನವನು ಮಡಿಸಿ ಬೀರ್ನಾಗ ಇಕ್ಕಿದ್ರೆ ತೆಗೆದು ಹೊರಕ್ಕೆ ಎಸೆಯೋದು. ಇಂಥವು ಕೇಣಿ ಸೊಣೆ ಮಾಡಿದ್ರೆ ನನಗೆ ಬತ್ತೆ ಸಿಟ್ಟು ಬರೋಕ್ಕಿಲ್ವೆ? ಇಂಥವು ಏನಕ್ಕೆ ಮಾಡಬೇಕಪ್ಪ? ಅಯ್ಯೋ ಸುಮ್ಮನೆ ಉಂಟ್ಕೊಂಡು ಅವ್ರು ಮಾಡಿಕ್ತಾರೆ. ಇವಾಗ ನೋಡಿದರೆ ಬಾಣ್ತಿಗೆ ಸುಮ್ಮನೆ ಇಲ್ಲದೆಲ್ಲ ಟೆನ್ಷನ್ ಕೊಡಬಾರ್ದು. ಅದಕ್ಕೆ ಮತ್ತೆ ನಾವು ಸುಮ್ಮನಿರು ಅಂತೀವಿ. ಜಾನಕಿಗೆ ಸುಮ್ಕಿರಲ್ಲ, ಇಲ್ಲ ತಲೆ ಕೆಡ್ಸ್ಕೊಂಬತ್ತೆ. ಸುಮ್ಮನಿರಮ್ಮ ನೀನು ಈ ವಯಸ್ಸಿನಾಗೆ ಹಿಂಗಿದ್ದಾಗ ನೀನು ಯಾತ ತಲೆ ಕೆಡ್ಸ್ಕೊಂಬಕ್ಕೆ ಹೋಗಬೇಡ ಅಂತ ನಾವು ಹೇಳ್ತೀವಿ. ಆದ್ರೆ ನಮ್ಮಮ್ಮ ಇಲ್ಲ ತಲೆ ಕೆಡ್ಸ್ಕೊಂಬಕ್ಕೆ ಹೋಗುತ್ತೆ. ಹೇಳು ಅಯ್ಯಮ್ಮ ಬಟ್ಟೆ ಒಗಿತಿದ್ರೊಟ್ಟೆ ಈಗ ನಾವೆಲ್ಲ ಇಕ್ತೀನಿ ಅಂತಲೇ ನಾನು ಹೇಳೋದು. ಬೇಡ ಈಗ ಕುಡ್ಕಣಕ್ಕ. ಅದೃಷ್ಟಕ್ಕ ಈಗ ಕುಡ್ದು ಯಾವಾಗ ನಾವು ಮುಂದಕ್ಕೆ ಮಾಡಿ ಇಕ್ತೀವಲ್ಲ ಅದಕ್ಕೇನೆ. ಬಟ್ಟೆನೂ ಒಗಿಬೇಡ ಅಂತ ಹೇಳಿದ್ದೀನಿ ನಮ್ಮಮ್ಮಗೆ. ಒಗಿಬೇಡ ಕಣಮ್ಮ, ಒಗಿ ಕುಡ್ದು ನೀನು ಬಟ್ಟೆನೂ ಒಗಿ ಕುಡ್ದು ನೀನು ಇದು ಮಾಡಬೇಡ ಅಂತ ಹೇಳಿರೋದು ನಮ್ಮಮ್ಮಗೆ. ಅಲ್ಲ ಮತ್ತೆ ಬಟ್ಟೆನ ಮುಡ್ಸಿಕ್ತೆ ಹೊರ ತೆಗ್ದೇಸಿತೈತಲ್ಲ. ನನ್ನವೇನೆ ಎಷ್ಟು ದಿವಸ ಆಗೈತೆ ಬೀರ್ನಕ್ಕೆ ಬಟ್ಟೆ ಇಕ್ಕಿಲ್ಲ. ಮತ್ತು ನಿಮ್ಮಪ್ಪ ನಿಮ್ಮಮ್ಮನೋ ನೀನು ಇಕ್ತೀಯ ಅಂದ್ರಿ ಬೀರ್ನಕ್ಕೆ ಬಟ್ಟೆನ. ಅಲ್ಲ ಅವರ ಬೀರ್ನಕ್ಕೆ ಬಟ್ಟೆ ಇಕ್ಕೆ ನಮಗೆ ಅವ್ರಿಗೆ ಬಂದಿರೋರಿ ಬೆಲೆ ಐತೆ, ನನಗೆ ಬೆಲೆ ಇಲ್ಲ. ಈ ಮನೆಯಾಗ್ಲಾಳಿಗೆ ಈ ಮನೆಯಾಗೆ ನನ್ನ ಮಗ ಕೆಲಸ ಕಾಣವನಿ. ನಾವು ಅವತ್ತು ನಾವು ನೋಡ್ಕೊಂಡಿರೋದು ಕಲ್ವಿ. ಇವತ್ತು ನನ್ನ ಮಗ ದೊಡ್ಡನಾಗಿರೋದು. ನಾವು ಅವತ್ತು ನೋಡ್ಕೊಂಡಿರೋದು ಕಲ್ವಿ. ಇವತ್ತೆಲ್ಲ ನೀನು ಇಟ್ರ ಮಟ್ಟಿಗೆ ಮಾತಾಡೋದು. ಮುಚ್ಚು ಸಾಕು ನೀನು. ಅವೆಲ್ಲ ನೀನು ಮಾತಾಡಬೇಡ. ನೀನು ಎಷ್ಟಾಗಿರ್ಬೇಕು ಅಷ್ಟಾಗಿರ್ಬೇಕು. ನೀನು ಅವೆಲ್ಲ ಮಾತಾಡಿದಿ ಅಂದ್ರೆ ನಾನು ಕೇಳಲ್ಲ. ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ತೆಪ್ಪನ ಬಿದ್ದಿರೋದು ಕಲಿ. ಅವೆಲ್ಲ ಬೇಡ ನೀನು.
ಓಹ್ ನಾವು ಒಗ್ಯಲ್ಲ ಒಕ್ಕ ಬೇಕಿದ್ರೆ ಬರೀ ಸುತ್ತರಿತಿಯಲ್ಲ ಅಲ್ಲಿಲ್ಲ ಅವಳು ಹೇಳ್ಕೊಡ್ತಾಳೆ ಮಾತಾಡ್ತಿ ಅವಳಿಲ್ಲದ್ದು ಹೇಳ್ಕೊಡ್ತಾಳೆ ಹಂಗೆ ಮಾಡು ಹಿಂಗೆ ಮಾಡು ಅಂತ ಅವಳು ಮಾತು ಕೇಳ್ಕೊಂಬಂದು ಮಾಡ್ತಿ ತಾಂಡಾಗಿಕ್ಕಳು ಮನೆಯಕ್ಕೆ ನೀನು ಬಟ್ಟೆನ ಹೋಗು. ನಾ ಬಿಡು 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 ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದಂಗೆಲ್ಲ ನಿಂದು ಯಾಕೆ ಜಾಸ್ತಿ ಆಗ್ತೈತಿ. ಇರಲೇ ಬೇಡ ನಿನ್ನ ಮನೆಯಾಗ ನಡಿ ಹಸಿಕೆ ಬಿಡೆ ರೇಗಾಡ್ಬೇಡ ಜನಕ್ಕೆ. ಅಲ್ಲ ಕಣಕ್ಕ ಸುಮ್ಮನೆ ಇರು, ಯಾಕೆ ಹಿಂಗೆ ಮಾಡ್ತೀಯ ಹೇಳು. ನಿಮಗೆ ಇರೋ ಬೆಲೆ ಇದ್ದೇ ಇರುತ್ತೆ, ನೀನು ಹಂಗೆ ಅನ್ಕೊಂಬದೇನೆ. ಅಲ್ಲ ಅಕ್ಕ ಎಷ್ಟು ಚೆನ್ನಾಗಿ ಮಾಡುತ್ತೆ ಬಟ್ಟೆ ಬರೆ ನಿನ್ನ ಬಟ್ಟೆ ಬರೆ ಎಲ್ಲ ಒಕ್ಕೊಂಡು ಮುದ್ದೆ ಮಾಡಿಕ್ಕಿ ಮುಂದಕ್ಕೆ ಎಲ್ಲ ನೋಡ್ಕೊಂತೈತಿ. ಅವ್ರೇನಾರ ಸುಮ್ಮನೆ ಕುಕ್ಕಂಡವ್ರೆ ಮಗಳನ್ನ ಹೆಂಗೆ ನೋಡ್ಕೊಂತಾರೆ ಬಾಣ್ತಿ ಅಂತೇಳಿ ಬದುಕು ಮಾಡ್ಸಲ್ಲ. ಹುಡುಗನ ಬಟ್ಟೆ ಅವಳ ಬಟ್ಟೆ ನಿಮ್ಮವೆಲ್ಲ ಬಟ್ಟೆ ಒಗ್ದು ಹಾಕ್ಯಂಡು ಮನೆಯಾಗ್ಳದ್ದು ಬದುಕು ಮಾಡ್ಕೊಂಡು ಅಡುಗೆ ಸಂಜೆ ಹೋಗೋಕ್ಕೆ ಎಲ್ಲ ಅಡುಗೆ ತಿಂಡಿ ಎಲ್ಲ ಮಾಡಿ ಎಲ್ಲ ಮನೆಯಾಗ್ಳದ್ದು ಆಪಾಟಿ ಬದುಕು ಮಾಡಿರು. ಅವ್ರು ಬಂದು ಸೇರ್ಕೊಂಡವ್ರೆ ಅಂದರೆ ಅವ್ರು ಇಲ್ದಲ್ಲ ಇವತ್ತು ಮತ್ತೆ ಯಾರು ನೋಡ್ಕೊಂಬಾರ ಹೇಳು. ಮತ್ತು ಇನ್ಯಾರು ಇದ್ದಾರೆ ಅವ್ರಿಗಿನ್ಯಾರು ಇದ್ದಾರೆ ಹೇಳು. ಅವತ್ತಿಗೆ ನಿನ್ನ ಮಗ ಕೊಟ್ಟು ಮಾಡಾರೆ ಇದ್ದರು ಅವತ್ತು ಏನೋ ಅವಳು ಹಂಗಿದ್ಲು ಅಷ್ಟು ಬಿಟ್ಟರೆ ಇವತ್ತು ನೋಡಿ ಅಷ್ಟು ಬುದ್ಧಿವಂತಿಕೆ. ಮದುವೆ ಆದಮೇಲೆ ಎಷ್ಟು ಬುದ್ಧಿ ಬಂತು, ಎಷ್ಟು ಇದಾದ್ಲು. ಏನೋ ಅವಳು ಮದುವೆ ಆದಮೇಲೆ ಅವಳು ಬದಲಾಗ್ತಾಳೆ ಎಂಬುದಿತ್ತು, ಅದು ಹಂಗೆ ಆಯ್ತು, ಏನು ಮಾಡೋಕ್ಕಾಗಲ್ಲ. ಅಲ್ಲ ನೀವು ಬಾಯಿಗೆ ಬಂದಂಗೆ ಮಾತಾಡ್ತೀರಲ್ಲ ಪಾಪ ಅವಳ ಮೇಲೆ. ನೋಡೋಕೆ ನಾವು ಸುಮ್ಮನಿದ್ದಂಗೆಲ್ಲ ಹುಡುಗನ ಒಂದು ದಿಸ್ಕನ ಕೈಯಾಕೆ ಎತ್ಕೊಂಡೈತೆ. ಹೆಂಗೆ ಇದು ಮಾಡೋದು ಗೊತ್ತೇ, ಏನು ಬೇರೆಯವ್ರಂಬ ಥರ ಇದು ಮಾಡುತ್ತೆ. ಹುಡುಗನ ಒಂದು ದಿಸ್ಕನ ನನ್ನ ಮೊಮ್ಮಗ ಅಂತ ಹಿಂಗೆ ಎತ್ಕೊಂಡಿಲ್ಲ, ಹಿಂಗೆ ಆಡಿಸಿಲ್ಲ ಗೊತ್ತೇ. ನಾವು ಬಿಡು ಮಾತಾಡಬಾರ್ದು ಅಂತೇಳಿ ಸುಮ್ಮನೆ ಆಗಿದ್ದೀವಿ ಹೊರ್ತುನು. ಇಲ್ಲಾಂದರೆ ಬೇರೆ ಏನಾಗಿದ್ರೆ ಏನಿಲ್ಲ. ಮುನ್ಗೆ ಎಲ್ಲ ಬಾಯಿಗೆ ಬಂದಂಗೆ ಮಾತಾಡುತ್ತಲ್ಲ, ನೀನು ಅಷ್ಟೇ ಇರಬೇಡ. ಅಲ್ಲ ಬಂದು ಒಂದು ದಿವ್ಸನ ಚೆನ್ನಾಗಿ ಇದೆಯಮ್ಮ ಅಂತೇಳಿ ಆಸ್ಪತ್ರೆಗೆ ಸಮೇತ ಬಂದು ನೋಡಲಿಲ್ಲ. ನಿಮ್ಮಂಥವ್ರ ಕಡೆಗಳವರು ಯಾಕೆ ಬಂದು ನಿಮ್ಮಂಥವ್ರೆಲ್ಲ ನೋಡಿದ್ರು. ನಿಮ್ಮ ಅಪ್ಪ ನಿಮ್ಮ ಅಮ್ಮ ಸಮೇತ ಬಂದು ನೋಡ್ಕೊಂಡ್ರಲ್ಲಕ್ಕ. ಈ ಅಮ್ಮಂಗೆ ಇಲ್ವೇ ಒಂದು ಈಟ ನಾನು ಅಲ್ಲ ಈತ ಇಲ್ವ ಕೇಳಕ್ಕ. ಬಾಯಿಗೆ ಬಂದಂಗೆ ಮಾತಾಡುತ್ತಲ್ಲ, ಹೆಂಗೇನಿ ಇಂಥವೇ ಮಾಡೋದು. ಅದೇಂಗೆ ನಾವು ಸುಮ್ಮನೆ ಇರ್ತೀವಿ ಮತ್ತೆ ಹಿಂಗೆಲ್ಲ ಮಾಡಿದ್ರೆ ಕೇಣಿಸೋಣಿನ. ಅಮ್ಮ ನೀನು ಮಾಡಿ ಕಲ್ಸಿರೋದಕ್ಕೆ ಯಮ್ಮನಿಗೆ ಇಷ್ಟೊಂದು ದಿಮಾಕ್ ಮಾಡ್ರೆ ನೀನು ಹೋಗಿ ಬೇಡ ಒಕ್ಕಂಬೇಳು. ಅವಳು ಇನ್ನೇನು ಮಾಡ್ತಾಳೆ ಅಯ್ಯಮ್ಮ. ನಾ ಬೆಲೆ ಕೊಟ್ಟಂಗೆಲ್ಲ ಜಾಸ್ತಿ ಆಗ್ತೈತಿ. ಏನೋ ನಾನು ಬಿಡು ಅಂತೇಳಿ ಸುಮ್ಮನಾಗಿದ್ದೀನಿ. ಒಗಿಬೇಡ ಬಟ್ಟೆ ಒಗಿಬೇಡ ಒಕ್ಕಂಬೇಳು ನೋಡಿ ಹೇಳಿರ್ತೀನಿ. ಒಗ್ದಿದ್ದೀ ಅಂದ್ರೆ ತೊಗ್ದೇಸಿತೀನಿ ಸಿಕ್ಕಿ ಒಗಿಬೇಡ. ನಿನ್ನ ಮನೆ ಕೆಲಸ ಮಾಡ್ದಂಗೆ ಮಾಡಿ ಮುಂದ್ಕೂ ಇಕ್ಕಬೇಡ. ಅಡುಗೆ ಮಾಡ ಅಲ್ಲಿ ಇಕ್ಕು, ಬೇಕಂದ್ರೆ ಇಕ್ಕೇನು ತಿಮ್ಲಿ ಇಲ್ಲಾಂದ್ರೆ ಹಂಗಿರ್ಲಿ ಅವಳು ತಿಂತೇಟೆ ತೊಳ್ದಿಕ್ಕೆ ಹೋಗಂಗೆ ಮಾಡ್ಬೇಡ. ಬಿಡು ಅಂತೇಳಿ ಪಾಪ ನೀನು ಎಲ್ಗೆ ಹೋಗ್ತಾರೆ ಬಿಡು, ನಾವು ನೋಡ್ಕೊಂಬದಲ್ಲ ಅಂತ ನೀನು ಒಳ್ಳೆ ಮಾತನಾಗೆ ಎಲ್ಲ ಒಳ್ಳೇದೇ ಹೇಳ್ಕೊಂಡು ಅಪ್ಪಯ್ಯನೂ ಹಂಗೆ ನೀವು ಒಂದು ಇಟ್ಟಿದ್ದು ಮಾಡ್ಕೊಂಡ್ರೆ ಅಕ್ಕ ಕಮ್ಮಿ ಮಾಡಬೇಡ್ರಿ, ಅಕ್ಕನ ಚೆನ್ನಾಗಿ ನೋಡ್ಕೇಳ್ರಿ ಅಂಬುತ್ತೆ ನಮ್ಮ ಅಪ್ಪಯ್ಯ. ಮುಂದೆ ಮಕ್ಕಾಗ್ತು. ಅಯ್ಯೋ ನಮಗೆ ಗೊತ್ತೈತಿ ಹೆಂಗಿರ್ಬೇಕು, ಹೆಂಗೆ ಮಾಡ್ಕೊಂಡು ತಿನ್ಬೇಕು. ಏನು ನಾವೇನು ಒಕ್ಕಂದಂಗೆ ಇರ್ತೀವಿ, ಒಕ್ಕಂತೀವಿ ಹೇಳು. ಅದಕ್ಕೆ ಮತ್ತು ನಮಗೆ ಬೆಲೆ ಇಲ್ದಂಗೆ ಮಾಡ್ಬೇಕು ಅಂತಲೇನೆ ಇಲ್ಲಿ ಬಂದು ಸೇರ್ಕೊಂಡಿರೋದು. ನಮ್ಮ ಬೆಲೆ ಕಳಿಬೇಕು ಅಂತಲೇನೆ ಅಂದ್ಕೊಂಡೆ. ನೀನು ಯಾವಾಗ ನೀನು ಇಂಥವೆಲ್ಲ ಮಾಡಕ್ಕೆ ನಿಂತ್ಕೊಂಡು ಏನಂದ್ರೆ ಅದು ಆಳೆ ನೀವು ಹೊಲ್ಸ್ ತಿಂಬೋದು, ಅದು ಆಳೆ ಬಿಡಲ್ಲ. ನಾಯಿ ಬುದ್ಧಿ ಅಂತ ಅಂದ್ಕೊಂಡೆ. ನನಗೆ ಗೊತ್ತು ಆಳೆನೆ. ಏನಂದ್ರೆ ಅದು ಬುದ್ಧಿ ಮಾತ್ರ ಬಿಡಲ್ಲ. ಅದ್ರ ಬುದ್ಧಿ ಯಾವಾಗಲೂ ಬರೀ ಇಂಥದ್ದೇನೆ ಅಂತ ನನಗೆ ಗೊತ್ತು. ಒಂದು 2 ದಿನ ಅಷ್ಟೇ ನೀನು ನನಗೆ ಆಳೆ ಯಾವಾಗಲೂ ಗೊತ್ತಾಗಿತ್ತು ನಿನ್ನ ಬುದ್ಧಿ ಏನು ಅಂತ. ನೀನು ಹೆಂಗೆ ಅಂತೇಳಿ ನಾನು ಆಳೆ ನೋಡ್ಕೊಂಡೆ. ಎಲ್ಲ ನೋಡ್ಕೊಂಡು ನಾನು ಆಳೆನೆ ನೀನು ಹಿಂಗೆ ಇಂತಾಳೆನೆ ಅಂತ ಹೇಳ್ತೀನಿ. ನಿನ್ನೇನೆ ಅಂದ್ರೂ ನಂಬಾರ್ದು. ನೀನು ಯೋಟೆ ಈಕಿ ಕೊಟ್ರು ನೀನು ಆಳೆನೆ. ಅದು ಆಳೆ ಎಷ್ಕೆ ನಾ ಎಂಬುದು ಗೊತ್ತು. ಬಿಡೆ ಅತ್ತ ಹೋಗ್ಲತ್ತ. ಇವಳು ಜಾನಿಕೊಂದು ಮಾತಿ ಇವಳು ಸುಮ್ಮನಾಗಲ್ಲ. ಬೇಡ ಕಣಮ್ಮ. ಇವಳು ಅತ್ತ ಏನು ಮಾಡೋಕ್ಕಾಗುತ್ತೆ, ನಾವೇ ಅನುಸರಿಸ್ಕೋಬೇಕ. ಮುಂದ್ರು ಅಂಬ್ಲೇಳು ಬಿಡು. ಇವಾಗ ನಾವೇನೇನೋ ಮುಂದೆ ಇಟ್ಕೊಂಡು ನಾವೇನು ಮುಂಚ್ಕೊಂಡು ಹೋಗೋ ಅಂತಾರಲ್ಲ, ಏನೂ ಅಲ್ಲ. ನಾವು ನಮ್ಮ ಮಗಳು ನನ್ನ ಮೊಮ್ಮಗ ಮುಖ್ಯ. ನಾವು ನೋಡ್ಕೊಂಡು ಇರ್ತೀವಿ. ಅರ್ಧೇನಿಲ್ಲ ಏನು ಲೆಕ್ಕ. ನನ್ನ ನೋಡಿ ಅವ್ನು ಮಾತಾಡಲ್ಲ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ನಿಮ್ಮ ಪಾಡಿಗೆ ನೀವು ಮಾಡ್ಕೊಂಡು ನೋಡ್ಕೊಂಡು ಚೆನ್ನಾಗಿರ್ರಿ ಅಂತ ನನ್ನ ಹೇಳಿ ಅಂತಂದರೆ ಮುಗಿತೀನಿ. ಯಾರ ಬಗ್ಗೆ ನಾವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನನ್ನ ಹೇಳವನಲ್ಲ ಅಷ್ಟೇ ಸಾಕು, ಸುಮ್ಮನಿರು. ನಾವೇನೇನು ಕುಕ್ಕಂಡುಂಬಲ್ಲ. ನಾವನು ಇಲ್ಲಿ ಕೂಲಿ ಮಾಡ್ಕೊಂಡು ತಿಂಬಕ್ಕೆ ಬಂದಿರೋದು. ನಮ್ಮ ಅಯ್ಯಪ್ಪ ಕೆಲ್ಸಕ್ಕೆ ಹೋಗುತ್ತೆ. ಅಯ್ಯಪ್ಪ ಕೆಲ್ಸಕ್ಕೆ ಹೋಗಿ ನಾನು ಬಾಣ್ತಿ ಬಿಟ್ಟೋಗೋದು ಯಾರು ನೋಡ್ಕೊಂಬರಿಲ್ಲ ಅಂತೇಳಿ ನಾನು ಆ ಹುಡುಗನ ನೋಡ್ಕೊಂಡು ಬಟ್ಟೆ ಬರೀ ಮನೆಯಾಗಳು ದೇವಟ್ ಬದುಕಿರುತ್ತೆ. ಸಣ್ಣ ಕುಕ್ಕಂದಂಗೆ ಮಾಡಿರು ಏಟು ಒಟ್ಟು ಹುರ್ಕೊಂತಾರೆ. ನಾವು ಯಾರೇನಂದ್ರೆ ತಲೆ ಕೆಡ್ಸ್ಕೊಂಬ ಸುಮ್ಮನಿರ. ಅಯ್ಯಮ್ಮ ಒಂದೊಂದು ಅಯ್ಯಮ್ಗೆ ಸಾಕಾಗಬೇಕು. ನಾವೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ. ಈಗ ಮಾಡಿಕ್ತಿ ಉಮ್ಮಂಗಿದ್ರು ಉಂಬ್ಲೇಳು. ಆ ಹುಡುಗನ ಒಂದು ದಿಸ್ಕನ ಅಲ್ಲ ನಮ್ಮ ಮ್ಯಾಗ್ಲು ಸಿಟ್ಟು ಆ ಹುಡುಗನ ಮೇಲೆ ಹಾಕ. ಸಣ್ಣ ಹುಡುಗನ ಮೇಲೆ ಮೊಮ್ಮಗ ಅಂಬದು ಆಸಿದ್ದಿದ್ರೆ ಎತ್ಕೊಂತಿರ್ಲಿಲ್ಲ, ಆಡಿಸ್ತಿರ್ಲಿಲ್ಲ. ಒಂದು ಈಟನ ಆಸಿಲ್ಲ ಮೊಮ್ಮಗ ಅಂತೇಳಿ ನಾವು ಸುಮ್ಮನಿರಿ. ಯಾತ ಮಾತಾಡಬಾರ್ದು ಅಂತ ಸುಮ್ಮನಿರ. ಹಿಂಗೆ ಜಾನಕಿ ನಾವು ಯಾಕೆ ತಲೆ ಕೆಡ್ಸ್ಕೊಂಬಲ್ಲ. ನೀವು ಮಾತಾಡಬೇಡ ಅಷ್ಟೇ. ಸುಮ್ಮನಿರು ಜಾನಕಿ, ಮಾತಾಡಬೇಡ. ಸುಮ್ಮನೆ ಯಾಕೆ ಮಾತಾಡಿ ನೀನು ಇಲ್ಲದು ಇದು ಮಾಡ್ಕೊಂಬಕ್ಕೆ ಹೋಗ್ತೀಯಾ? ಸುಮ್ಮನಿರು, ಮಾತಾಡಬೇಡ. ಈಗ ಮಾತಾಡ್ದಷ್ಟು ನಮಗೆ ಟೆನ್ಷನು. ನೀನು ಇಂಥ ಸಮಯದಾಗೆ ಸುಮ್ಮನಿರಬೇಕು. ಸುಮ್ಮನಿರು ಕಂತಿ. ನನಗೆ ಗೊತ್ತೈತೆ ನಮಗೆ 2 ಜೊತೆ ಬಟ್ಟೆ ಒಗ್ದಾಕಿ ಮಕ್ಕಾಗಲ್ಲ. ನೋಡಿ ಎಷ್ಟು ನಿಗರು ಇಲ್ಲೋಡಾಕ ಎಷ್ಟು ಕೇಣಿ ಸೋಣಿ ಮಾಡ್ತಾಯಿದ್ದು ಗೊತ್ತೇ. ನಮ್ಮ ಅಮ್ಮ ಎಲ್ಲಿದ್ದರೆ ಬೈಕೆಂಬೋದು
ಹಂಗೆ ಹಿಂಗೆ ಅಂಬೋದು. ಸೋರ್ಸನಕ್ಕಿಲ್ಲ ಹಿಂಗೆ ಮಾಡೋದು ಅಂತ ಎತ್ತಗನ ಕುಕ್ಕಂಡು ಬೈಕ್ಯಂಬೋದು ಘನವಾಗಿ ಉಂಬೋದು ಒಂದು ಸಣ್ಣ ಮುದ್ದೆ ಒಟ್ಟು ಅನ್ನ ಘನವಾಗಿ ಉಮ್ತಾಳೆ. ಉಂಬೋದೇನೋ ಉಮ್ತಾಳೆ. ನಮ್ಮ ಅಮ್ಮ ಇನ್ನು ಮಾಡಿರೋದು ನಾವು ಜರಿತಾಳೆ. ಉಂಬೋದೇನು ಘನವಾಗಿ ಉಮ್ತಾಳೆ. ಉಂಟ್ಕೊಂಡು ಅವ್ರವ್ರ ಮಂತ ಕುಕ್ಕೊಂಡು ಲಾ ಮಾಡ್ಕೊಂಡು ವಾರದಾಗ 2 ಪಟ 1 ಪಟ ಕೂಲಿ ಒಯ್ಕೊಂಡು ಒಂದಿಟ್ಟು ದುಡ್ಡು ಇರುತ್ತೆ, ಅದು ಇದು ತಿನ್ಕೊಂಡು ನಾವೇನು ತಿಂಬಾರ್ನು ಉಂಬಾರ್ನು ಅವ್ರಿಗೆ ಬದುಕು ಮಾಡಲಿಲ್ಲ ಅಂದರೆ ಯಾತಕ್ಕೆ ಕೇಳಲ್ಲ. ನೀರು ಒಟ್ಟು ಕೆಣಿಸಣಿ ಮಾಡಬೇಡ ಮನೆಯಾಗೆ ಅಂತ ಹೇಳೋದು. ಅವಳ ಬಟ್ಟೆನೋ ನಮ್ಮ ಅಪ್ಪನೋ ನಮ್ಮ ಅಮ್ಮನೋ ಮಡಿಸಿ ಬೀರ್ನಾಗ ಇಕ್ಕಿದ್ದೆ. ಅಯ್ಯಮ್ಮ ನಾವು ಇಕ್ಕೆ ಅಂತಲೇ ಹೇಳೋದು. ಇಲ್ಲಮ್ಮ ನಾನು ಇಕ್ಕೆಮಲ್ಲ ಅಂತ ಟ್ರಂಕ್ನಾಗ ಇಕ್ಕೇನೈತೆ ಅದ್ರವ. ಟ್ರಂಕ್ನಾಗ ಇಕ್ಕೊಂಡ್ರು ಅವ್ನು ಅನ್ನವೇ ಬೀರ್ನಾಗ ಇಕ್ಕೊಂಡಿಲ್ಲ, ಇವ್ರು ಅವು ಇಕ್ಕವ್ರು ಬೀರ್ನಾಕಿ ಅಂತ. ನಾನು ಅಲ್ಲಿ ಕೆಳಗೆ ಜಾಗಿತ್ತು, ಇಲ್ಲಿ ಇಕ್ಕಮ್ಮ ಸುಮ್ಮನೆ ಯಾಕತ್ತ ಅಂತ ಹೇಳಿದೆ. ಅಯ್ಯಮ್ಮ ಟ್ರಂಕ್ನಾಗ ಇಕ್ಕೆ ನಾನು ಬೀಗ ಹಾಕ್ಯಣೈತಿ ಅತ್ತೇನೆ ನಾನು ಇಲ್ಲಿ ಇಕ್ಕು ಅಂತ ಹೇಳಿರಿ. ಎಷ್ಟು ಕೇಣಿಸಣಿ ಮಾಡುತ್ತಿ ಹುಡುಗು. ನಮ್ಮ ಅಪ್ಪನೋ ನಮ್ಮ ಅಮ್ಮನೋ ಶಿವ್ರನ ತೊಗ್ದತ್ಲಾಗ ಎಸ್ತೈತಿ. ನಾನು ಇದ್ಯಾಕೆ ಬೀರ್ನಾಗ ಇಕ್ತಾವ ಇದು ಯಾರು ಹಿಂಗೆ ಅಲ್ಡೇವ್ರಿ ಅಂತೀನಿ. ಇಂಥ ಕೇಣಿ ಮಾಡ್ತಾಯ್ತಕ್ಕ. ನಾವು ಬಿಡು 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 ಅಂತೇಳಿ ಸುಮ್ಮನೆ ಇದ್ದೀವಿ. ಮಾತಾಡಬಾರ್ದು ಅನ್ಬಾರ್ದು ಸುಮ್ಮನೆ ಯಾಕಪ್ಪ ಅಂತ ಹೇಳಿ ಇನ್ನು ಒಂದು ಸರ್ಸಿದೀವಿ. ಹಂಗೆ ಕೇಣಿಸಣಿ ಮಾಡೋದು. ಮಾಡಿದ್ರೆ ಯಾರು ಸುಮ್ಮನೆ ಇರ್ತಾರೆ ಹೇಳಕ್ಕೆ ಅದೃಷ್ಟಕ್ಕ ನೀನೇನು ಸುಮ್ಮನಿರಲ್ಲ ಹೇಳಿ. ಏನೇಂದ್ರೆ ಏಮನ್ ಬುದ್ಧಿನೇ ಅಷ್ಟು ಕಣ, ಬುದ್ಧಿನೇ ಬಿಡಲ್ಲ. ಏನು ಮಾಡೋಣ. ಅವರು ಅರ್ಥ ಮಾಡ್ಕೋಬೇಕಪ್ಪ. ನೋಡಪ್ಪ ನಮ್ಗೆ ಯಾಕೆ ಹೇಳ್ತಾರೆ ಏನು ಅಂತೇಳಿ ಅವ್ರು ಅರ್ಥ ಮಾಡ್ಕೋಬೇಕಮ್ಮ. ಯಾರು ಹೇಳೋದು ಏನಿಲ್ಲ. ನಾನು ಹಿಂಗೆ ಮಾಡಿರಿ ಹೆಂಗೆ ಮನೆಯಾಗಿದ್ಮೇಲೆ ನಾನು ಹೆಂಗೆ ನೋಡ್ಕೊಂತಾರಲ್ಲ ಅಂತ ಅವಳು ತಗೋಗಿದ್ರೆ ಗೊತ್ತಾಗುತ್ತೆ. ಮುಸ್ರೇನು ತೊಳಸ್ತಾಳೆ ಕಸ ನೋಡಿತಾಳೆ ಅಲ್ಲಿಗೆ ಹೋಗಲ್ಲ ಅದಕ್ಕೇನಿ. ಇಲ್ಲ ಇವಾಗ ಉಂಟ್ಕೊಂಡು ಓಡಾಡ್ಕೊಂಡು ಅಲ್ಲಿಗೆ ಹೋಗಲ್ಲ ಅವಳು ತಾರಿ ತಕ್ಕಿ. ಅವಳು ತಕ್ಕ ಹೋದ್ರೆ ಗೊತ್ತಾಗುತ್ತೆ. ಹಿಂಗೆ ಮಾಡಲಿ ನಾನು ಬ್ಯಾಗ್ ತೆಗ್ದು ಬರೋಕೆ ಸಿಗ್ತೀನಿ. ಇರಬೇಡ ನೋಡಿ ಎಸಿಕೆ ಅಂತ. ನಾನು ಹೇಳೋವಷ್ಟು ಹೇಳ್ತೀನಿ. ಹೇಳೋವಷ್ಟು ಹೇಳಿ ಏನನ್ನು ಕೇಳಲಿಲ್ಲ ಅಂದ್ರೆ ತೆಗ್ದು ಎಸಿತೀನಿ. ಅಪ್ಪನ ಅಮ್ಮನ ಮೇಲೆ ತುಂಬ ಕೇಣಿ ಮಾಡ್ತಾಯಿದ್ದೆ. ಈ ಅಮ್ಮ ಎಷ್ಟು ಹೇಳಿದ್ರು ಭಾಳ ಕೇಣಿ ಮಾಡ್ತಾಯಿದ್ದೆ. ನಾನು ಏನು ಮಾಡ್ಬೇಕಾದ್ರೆ ಮಾಡ್ತೀವಿ ತಡೀರಿ. ಅಮ್ಮಯ್ಯ ಮನೆಗಳದೆಲ್ಲ ಕೆಲಸ ಮಾಡ್ಕೊಂಡು ಎಷ್ಟು ಎಲ್ಲ ನೋಡಿಕೊಂಡು ಎಷ್ಟೆಲ್ಲ ಮನೆಯಾಗೆಲ್ಲ ನಾವು ಕಷ್ಟಪಟ್ಟು ಮಾಡಿದ್ರೂ ಸುಮ್ಮನೆ ಇರೋದಂತೂ ಇಲ್ಲ. ಅಷ್ಟು ಇದನ್ನು ಮಾಡ್ತೈತೆ. ಮೀನಾಗ ಬಟ್ಟೆ ಇಕ್ತಾವೆಲ್ಲ ತೆಗ್ದು ಎಸೆಯೋದು, ಹಂಗೆ ಹಿಂಗೆ ಅಂತ ಬೈಕೆಂಬೋದು ಅಪ್ಪನ ಅಮ್ಮಯ್ಯನ ಹಂಗೆಲ್ಲ ಮಾಡ್ತೈತೆ. ಅದಕ್ಕೇನೆ ಇವಾಗ ಮಾತಾಡಲ್ಲ ತಡಿ, ಸರಿಯಾಗಿ ಸಿಕ್ತಾಗ ಮಾತಾಡ್ತೀನಿ ನಾನು. ಈಗ ಮಾತಾಡಲ್ಲ. ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿದ್ರೆ, ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.